ಆತರ ಪಡೋ ಅವಶ್ಯಕತೆ ಇಲ್ಲ. ಪವರ್ ಪ್ಲೇ ಅಲ್ಲಿ ಎಷ್ಟೇ ಟೆಂಪ್ಟೇಷನ್ ಇದ್ರೂ ಬೀಸಲ್ಲ, ಅವಶ್ಯಕತೆ ಇಲ್ಲ ಅಂದ್ರೆ. 3 ಪ್ಲೇಯರ್ಸ್ ಆಚೆ ಇರ್ತಾರೆ, ಸೊ ಹಾಗಾಗಿ ಅದನ್ನ ನೋಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಕಂಪ್ಲೀಟ್ ಬೌಲಿಂಗ್ ಪಿಚ್ ಅಂತ ಏನಾದ್ರು ಬಂದಾಗ, ನಿಂತ ಆಟಗಾರರು ಅಂತ ಬಂದಾಗ ಅಷ್ಟೊಂದು ಯಾರಲ್ಲೂ ಕಾಣಿಲ್ಲ. ಬಟ್ ಪಿಚ್ಚು ನಾರ್ಮಲ್ ಆಗಿ ಬಿಹೇವ್ ಆಗ್ತಿದೆ ಅಂದಾಗ, ಮೊನ್ನೆನೂ ನೋಡಿದ್ವಿ UAE ಮ್ಯಾಚ್ ಇದ್ದಾಗ. ಸೊ ಅವ್ರು 20 ಓವರ್ಗೆ 56 ರನ್ ನೋಡಿದ್ರು. ನಮ್ಮವರು ಪವರ್ ಪ್ಲೇಲೇ ಹೊಡೆದು ಬಿಸಾಕಿದ್ರು, ಅದು ವಿತೌಟ್ ಒಂದ್ ವಿಕೆಟ್ ಅಷ್ಟೇ. ಅಭಿಷೇಕ್ ಶರ್ಮಾನು ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು, ಶುಭ್ಮನ್ ಗಿಲ್ಲು ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಹಾಗಾಗಿ ಅನುಭವದ ಕೊರತೆ ಸ್ವಲ್ಪ ಕಡಿಮೆ ಇರ್ಬೋದು. ಶುಭ್ಮನ್ ಗಿಲ್ಲು, ಸೂರ್ಯಕುಮಾರ್ ಎಲ್ಲ ಇವ್ರಿಗೆಲ್ಲ ಇದೆ, ಪಾಕಿಸ್ತಾನ ಮೇಲೆ ಆಡಿದ್ದಾರೆ. ಈ ಅಭಿಷೇಕ್ ಶರ್ಮಾ ಅಂಡ್ ಈ ತರದ್ ಕಂಪೇರ್ ಮಾಡಿದ್ರೆ ಹರ್ಷಿತ್ ರಾಣಾ, ಸೊ ಇವ್ರಿಗೊಂದ್ ಸ್ವಲ್ಪ ಅವ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂಡ್ ಸ್ವಲ್ಪ ಇದೆ ಇಂಡಿಯಾ ಪಾಕಿಸ್ತಾನ ಅಂತೂ ಟೀಮ್ ನಲ್ಲಿ ಬರ್ತಾರೆ ಅನ್ನೋದು ನನಗೇನೋ ಡೌಟ್. ಅದೇ ಹೇಳಿದ್ರೆ 2ನೇ ಆಯ್ಕೆ ವೇಗದ ಬೌಲರ್ ಅಂತ ಬಂದಾಗ ಹರ್ಷದೀಪ್ ಸಿಂಗ್ ಇದ್ದಾರೆ, ಬುಮ್ರಾ ಬದಲು. ಬುಮ್ರಾ ಅಂತೂ ಹೊರಗಳು ಎದಕ್ ಚಾನ್ಸೇ ಇಲ್ಲ ಪಾಕಿಸ್ತಾನ ಅನ್ನೋ ಟೀಮ್ ಎದುರು ಅಂತ. ಹರ್ಷದೀಪ್ ಸಿಂಗ್ ಕೂಡ ಲಾಸ್ಟ್ ಮ್ಯಾಚ್ ಹೊರಗಡೆ ಕೂರಿಸಿದ್ರು. ಸೊ ಹಾಗಾಗಿ ಬೌಲಿಂಗ್ ಏನು ಸಮಸ್ಯೆ ಇಲ್ಲ. ಬುಮ್ರಾ ಓಪನ್ ಮಾಡ್ತಾರೆ ಆಸ್ ಯೂಶುವಲ್. ಅಂಡ್ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಬೌಲಿಂಗ್ ಕೂಡ ಸಪೋರ್ಟ್ ಮಾಡೋದಕ್ಕೆ ಹಾರ್ದಿಕ್ ಪಾಂಡ್ಯ 2 ಓವರ್ ಹಾಕ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಲಾಸ್ಟ್ ಟೈಮ್ UAE ಮೇಲೆ ವಿಕೆಟ್ ಬಿದ್ದಿಲ್ಲ ಅಂದ್ರೂ ಚೆನ್ನಾಗಿ ಎಕಾನಮಿ ಚೆನ್ನಾಗಿದೆ. ಅಂಡ್ ಮ್ಯಾಚ್ ಟರ್ನ್ ಮಾಡುವಂತಹ ಶಕ್ತಿ ಕುಲ್ದೀಪ್ ಯಾದವ್ಗಿದೆ. ಇವಾಗ UAE ಮೇಲೆ ಅಂತ ಹಾರ್ದಿಕ್ ಪಾಂಡ್ಯಗೆ ವಿಕೆಟ್ ಬಂದಿಲ್ಲ, ಬಟ್ ಕುಲ್ದೀಪ್ ಯಾದವ್ಗೆ 4 ವಿಕೆಟ್ ಬಂದಿದೆ. ಸೊ ಹಾಗಾಗಿ 360 ಡಿಗ್ರಿ ಎಲ್ಲೇ ನೋಡಿದ್ರು ಬೌಲಿಂಗ್ ಲೈನ್ ಅಪ್ ಇರ್ಬೋದು, ಅಂಡ್ ಫಿನಿಶಿಂಗು ಅಥವಾ ಮಿಡ್ಲ್ ಆರ್ಡರ್ ಇರ್ಬೋದು, ಅಂಡ್ ಓಪನ್ ಮಾಡೋದಿರ್ಬೋದು, 1 ಡೌನ್ ಇರಬಹುದು, ಅದೆಲ್ಲ ಪರ್ಫೆಕ್ಟ್ ಆಗಿದೆ. ಆಸ್ ಎ ಕೊಹ್ಲಿ ಫ್ಯಾನ್ ಅಥವಾ ಇದೆಲ್ಲ ಇದೇ ಇರುತ್ತೆ. ಆಸ್ ಎ ರೋಹಿತ್ ಫ್ಯಾನ್, ಕೊಹ್ಲಿ ಫ್ಯಾನ್ ಅವರಿಬ್ರು ಇರಬೇಕಾಗಿತ್ತು ಅಂತ. ಇದೊಂದು ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ನಮ್ಗೆ. ಅದು ಈ ತರದ ಹೈ ವೋಲ್ಟೇಜಸ್ ಮ್ಯಾಚಸ್ ಅಂದಾಗ ನೋಡಿ, ಅಲ್ಲಿ ಸೂರ್ಯಕುಮಾರ್ ಯಾದವ್ ಫೋಟೋ ಬರ್ತಿದೆ, ನಮ್ಗೆಲ್ಲ ಕೊಹ್ಲಿ ಫೋಟೋ ನೋಡಿ, ಆ ಕೊಹ್ಲಿ ಆಂಗ್ರಿ ಯಂಗ್ಮನ್ ಲುಕ್ ಇರುತ್ತೆ, ಅದೆಲ್ಲ ನೋಡಿ ಅಭ್ಯಾಸ. ಎಲ್ಲವೂ ಅಭ್ಯಾಸ ಆಗ್ಬೇಕು, ಎಲ್ಲವೂ ಜೀರ್ಣ ಮಾಡ್ಕೊಂತ ಹೋಗ್ಬೇಕು. ಇವಾಗ ಈ ಮ್ಯಾಚ್ ಸ್ವಲ್ಪ ಅಭ್ಯಾಸ, ನೆಕ್ಸ್ಟ್ ಮ್ಯಾಚ್ಗೆ ರೂಢಿ ಆಗಿರುತ್ತೆ, ಹೆಂಗೂ ಇಲ್ವಲ್ಲ ಅಂತ. ನಾವು ತೋರಿಸ್ತಾ ಇದೀವಿ ಭಾರತದ ಬಲಹೀನತೆ ಏನು, ವೀಕ್ನೆಸ್ ಏನು. ಹಾಗಾದ್ರೆ ರೋಹಿತ್ ಶರ್ಮಾ, ಕೊಹ್ಲಿ ಇಲ್ಲದೆ ಪಾಕ್ ವಿರುದ್ಧ ಪಂದ್ಯ, ಇದು ಮೊದಲನೇ ಪಂದ್ಯ ಇದು. ಹೌದು, ರೋಹಿತ್ ಮತ್ತೆ ಕೊಹ್ಲಿ ಇಲ್ಲದೆ. ಸೊ ಅತಿಯಾದ ನಿರೀಕ್ಷೆಯೇ ಮೊದಲ ಒತ್ತಡ. ಅಂದ್ರೆ ಯಂಗ್ ಟೀಮು ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಲೈನಪ್ ಜೊತೆಗೆ ಆಲ್ರೌಂಡರ್ ವಿಭಾಗದಲ್ಲೂ ಅದ್ಭುತ ಆಟಗಾರರಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಬಲ ಕಡಿಮೆ ಅನ್ನೋದು ಒಂದು ಕೇಳಿ ಬರ್ತಾ ಇದೆ. ಬೂಮ್ರಾ ಬಿಟ್ರೆ ಇನ್ ಯಾರ ಮೇಲೂ ನಂಬಿಕೆ ಇಡಕ್ಕಾಗಲ್ಲ. ಬೂಮ್ರಾ ಮೇಲೆ ನಿರೀಕ್ಷೆ ಸಿಕ್ಕಾಪಟ್ಟೆ ಇದೆ, ಹಂಗಾಗಿ ಅವ್ರ ಮೇಲೆ ಒತ್ತಡ ಕೂಡ ಇದೆ. ಇನ್ನು ಮೊಹಮ್ಮದ್ ಸಿರಾಜ್, ಶಮಿ ಅವರನ್ನ ಕೈ ಬಿಟ್ಟಿದ್ದು ಮೈನಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಯಾಕೆ ಅಂತ ಹೇಳಿದ್ರೆ ಈಗ ಹರ್ಷದೀಪ್ ಸಿಂಗ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ T20 ಫಾರ್ಮ್ಯಾಟ್ ಅಂತ ಬಂದಾಗ. ಇನ್ನು ಆರಂಭಿಕರು ವಿಫಲರಾದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಬರುವಂತ ಬ್ಯಾಟ್ಸ್ಮನ್ಗಳು ಎಷ್ಟರ ಮಟ್ಟಿಗೆ ನಿಂತ್ಕೊಂಡು ಆಡ್ತಾರೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಒತ್ತಡದ ನಡುವೆ ಹೊಣೆ ಮತ್ತು ಹೊತ್ತು ಗೆಲ್ಲಿಸಿದಂತ ಅನುಭವ ಯಾರಿಗೂ ಕೂಡ ಇಲ್ಲ, ಇದೊಂದು ಪಾಯಿಂಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಒತ್ತಡ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಇರ್ತಾ ಇದ್ರು, ಚೇಸ್ ಅಂತ ಬಂದಾಗ ಕೊನೆವರೆಗೂ ನಿಂತು ಮ್ಯಾಚ್ ಗೆಲ್ಲಿಸುವಂತ ಆ ಪರಿ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದೇ ಪಾಕಿಸ್ತಾನದ ವಿರುದ್ಧ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಯಾರು ಒತ್ತಡವನ್ನ ತಮ್ಮ ಮೇಲೆ ಹೇರ್ಕೊಂಡು ಮ್ಯಾಚ್ ಗೆಲ್ಲಿಸಬಹುದು ಅವಿನಾಶ್? ನನಗೆ ಫಸ್ಟ್ ನಂಬರ್ ಬರೋದೇ ಹಾರ್ದಿಕ್ ಪಾಂಡ್ಯ. ಯಾಕೆಂದ್ರೆ ಇವಾಗ ನಾವು ಲಾಸ್ಟ್ ಟೈಮೂ ಅಷ್ಟೇ ಒಂದು ಮೆಮೊರಬಲ್ ಮ್ಯಾಚ್ ಯಾವ್ದಾದ್ರು ನಮ್ ಕಣ್ಮುಂದೆ ಇದ್ರೆ ಅದು ಆ ಲಾಸ್ಟ್ ಓವರ್ ಮೊಹಮ್ಮದ್ ನವಾಜ್ ಹಾಕಿ ಒಂದಷ್ಟು ಡ್ರಾಮಾಗಳಾಗಿ ನೋ ಬಾಲು, ರನ್ ಔಟು, ಫ್ರೀ ಹಿಟ್ಟು ಇದೆಲ್ಲ ಆಯ್ತಲ್ಲ. ಆ ಟೈಮಲ್ಲೂ ಕೂಡ ಲಾಸ್ಟ್ ವರ್ಗೂ ನಿಂತು ವಿರಾಟ್ ಕೊಹ್ಲಿ ಗೆಲ್ಸಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಜೊತೆ ಇದ್ದಿದ್ದು ಯಾರು? ಹಾರ್ದಿಕ್ ಪಾಂಡ್ಯ. ಒಂದು ಬ್ಯಾಟಿಂಗ್ ಸೈಡ್ ಆಯ್ತಾ, ಅಂಡ್ ಬೌಲಿಂಗ್ ಸೈಡ್ ಬಂದ್ರು ಅಷ್ಟೇ. ಇವಾಗ ನಮ್ಮ ಹತ್ರ ರೀಸೆಂಟ್ ಆಗಿ T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ. T20 ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ ಓವರ್ ಬೇಕಾಗಿದ್ದಾಗ ಬೌಲ್ ಮಾಡಿದ್ಯಾರು? ಇದೇ ಹಾರ್ದಿಕ್ ಪಾಂಡ್ಯ. ಇವಾಗ ಸೂರ್ಯಕುಮಾರ್ ಯಾದವ್ ಏನ್ ಕ್ಯಾಪ್ಟನ್ ಆಗಿದ್ದಾರೆ, ಬೌಂಡ್ರಿಯಲ್ಲಿ ಒಂದು ಕ್ಯಾಚ್ ಹಿಡಿತಾರೆ, ಹೊರಗಡೆ ಹೋಗಿ ಕ್ಯಾಚ್ ಎತ್ತಾಕಿ ಹಿಡಿತಾರೆ. ಅದು ಹಿಡಿದಿದ್ದು ಕೂಡ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅಲ್ಲಿ. ಸೊ ಹಾಗಾಗಿ ಬೌಲಿಂಗ್ ಅಲ್ಲೂ ಅಷ್ಟೇ, ಅಂಡ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ಅಂಡ್ ನಿಭಾಯಿಸಬಲ್ಲರು ಅಂದ್ರೆ ಡೌಟೇ ಬೇಡ ಹಾರ್ದಿಕ್ ಪಾಂಡ್ಯ. ಯಾಕಂದ್ರೆ ತುಂಬಾ ಮ್ಯಾಚ್ ಆಡಿದ್ದಾರೆ, ಪ್ರೆಷರ್ ಮ್ಯಾಚ್. ಅಂಡ್ ಅವತ್ತಿನ ದಿವಸನೂ ನೋಡ್ಬೋದು ಎಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗೋದು. ಗೆಲ್ಲೋ ಮ್ಯಾಚೇ ಅಲ್ಲ, ಹೋಗ್ಬಿಟ್ಟಿದೆ. ಸ್ಕೋರ್ ಪರ್ಸೆಂಟೇಜ್ ಬಂದು ಇಂಡಿಯಾ 12% ತೋರಿಸ್ತಾ ಇದೆ, ಅಂಡ್ ಅವ್ರದ್ದು 88% ತೋರಿಸ್ತಾ ಇದೆ. ಅಲ್ಲಿಂದ ಮ್ಯಾಚ್ ತಗೊಂಡ್ಬಂದಿದ್ದು ವಿರಾಟ್ ಕೊಹ್ಲಿ ಜೊತೆಗೆ ಹಾರ್ದಿಕ್ ಪಾಂಡ್ಯ. ಸೊ ಹಾಗಾಗಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ನೀಟಾಗಿ ನಿಂತು ಫಿನಿಶ್ ಮಾಡುವಂತಹ ಶಕ್ತಿ ಹಾರ್ದಿಕ್ ಪಾಂಡ್ಯದಲ್ಲಿದೆ. ಬಟ್ ಎಂಡ್ ಆಫ್ ದ ಡೇ ಯಾರಾದ್ರೂ ಸಪೋರ್ಟ್ ಮಾಡ್ಲೇಬೇಕು. ಇವಾಗ ಯಾಕೆಂದ್ರೆ ಕ್ರಿಕೆಟ್ ಇಸ್ ನಾಟ್ ಅದು ಒಬ್ಬರಾಡುವಂತಹ ಗೇಮ್ ಅಲ್ಲ, ಅದು ಬೇರೆ ಗೇಮ್ ತರ. ಇಟ್ಸ್ ಎ ಟೀಮ್ ಗೇಮ್. ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಒಂದ್ ಕಡೆ ಹೊಡಿತೀನಿ ಅಂತ ನಿಂತ್ಕೊಂಡ್ರೆ ಇನ್ನೊಂದ್ ಕಡೆ ಯಾರೋ ಸಪೋರ್ಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಆ ತರದ್ದು ಸಪೋರ್ಟ್ ಸೂರ್ಯಕುಮಾರ್ ಯಾದವ್ ಆಗ್ಲಿ ಅಥವಾ
ಅಭಿಷೇಕ್ ಶರ್ಮಾ ಆಗ್ಲಿ ಶುಭ್ಮನ್ ಗಿಲ್ ಆಗ್ಲಿ ಯಾರಾದ್ರೂ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಪ್ರೆಷರ್ ಇಲ್ಲ ಅಂದ್ರೆ ನೀಟಾಗಿ ಹೋಗ್ತಾ ಇದೆ ಅಂದ್ರೆ ಆರಾಮಾಗಿ ಆಡ್ತಾರೆ. ಬಟ್ ಲಾಸ್ಟ್ ಟೈಮ್ ಆ ತರದ ಪ್ರೆಷರ್ ಬಂದ್ರೆ ಆ ತರದ ಪ್ರೆಷರ್ ಬಂದ್ರೆ ಹ್ಯಾಂಡಲ್ ಮಾಡೋದು ಕಷ್ಟ. ನಾನು ಬೆಳಗ್ಗೆನೂ ವಿಡಿಯೋ ನೋಡ್ತಾ ಇದ್ದೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ದು, 16 ಓವರ್ ಬೇಕಾಗಿರುತ್ತೆ ಲಾಸ್ಟ್ ಓವರ್ಗೆ. ಓಕೆ 16 ಓವರ್ ಕೊಹ್ಲಿ ಸ್ಮೈಲ್ ಮಾಡ್ತಿದಾರೆ ಆ ಬ್ರೇಕ್ ಅಲ್ಲಿ. ಅದ್ ಲಾಸ್ಟ್ ಓವರ್ 16 ರನ್ ಬೇಕಾಗಿರುತ್ತೆ ಲಾಸ್ಟ್ ಓವರ್ಗೆ, ಸ್ಮೈಲ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಪ್ರೆಷರ್ ಇದ್ದಿದ್ದು ಅವ್ರಿಗೆ 16 ರನ್ ಬೇಕು ಅಂದ್ರೆ ಬ್ಯಾಟರ್ಸ್ಗೆ ಅಥವಾ ಇಂಡಿಯಾಗಲ್ಲ, ಪಾಕಿಸ್ತಾನ ಅವ್ರಿಗೆ ಪ್ರೆಷರ್ ಇದ್ದಿದ್ದು. ಅದು ಸೋತ್ರು ಕೂಡ. ಅಂಡ್ ಬಾಬರ್ ಅಜಮ್ ಅವ್ರಿಗೆ ಲಾಸ್ ಅದ, ನಮ್ಗೇನಲ್ಲ. ಬಾಬರ್ ಅಜಮ್ ಇದ್ರು ಅಷ್ಟೇ ನಮ್ಮ ಇಂಡಿಯಾ ಮೇಲೆ ಅವ್ರು ಒಂದು ಮ್ಯಾಚ್ ಏನೋ ಆಡಿ ಗೆಲ್ಸಿದ್ದಾರೆ ಆಸ್ ಎ ಸೋಲೋ, ಸುಮ್ಮನೆ ಸಿಂಗಲ್ ಆಗಿ ನಿಂತ್ಕೊಂಡು ರಿಜ್ವಾನು ಮತ್ತೆ ಬಾಬರ್ ಅದು ವಿತೌಟ್ ಲಾಸ್ ಒಂದ್ ಮ್ಯಾಚ್ ಹೊಡೆದಿದ್ರು, ಅದನ್ನ ಆಡಿದ್ದಾರೆ. ಇನ್ಯಾವುದು ನಮ್ಮ ಮೇಲೆ ಅಂತ ಪರ್ಫಾರ್ಮೆನ್ಸ್ ಬಾಬರ್ ಅಜಮ್ ಇಂದ ಬಂದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಲಾಸು, ಪಾಕಿಸ್ತಾನ ಅವ್ರಿಗೆ ರಿಜ್ವಾನ್ ಇಲ್ಲ ಬಾಬರ್ ಅಜಮ್ ಇಲ್ಲ ಅನ್ನೋದು ಅವ್ರಿಗೆ ಲಾಸು. ನಮ್ಗೆ ಯಾವ್ದು ಇಲ್ಲ. ನಮ್ಗೆ ಬಾಬರ್ ಅಜಮ್ ಏನ್ ಡಿಫ್ರೆನ್ಸ್ ಆಗಲ್ಲ, ಸಲ್ಮಾನ್ ಖಾನ್ ಏನ್ ಡಿಫ್ರೆನ್ಸ್ ಆಗಲ್ಲ, ಫರ್ಹಾನ್ ಅಖ್ತರ್ ಹ್ಯಾರಿಸ್ ಯಾರು ಏನ್ ಡಿಫ್ರೆನ್ಸ್ ಆಗಲ್ಲ, ನಮ್ಗೆ ಸ್ಟ್ರಾಂಗ್ ಇದಾರೆ. ಎಸ್, ಒಂದು ಬ್ರೇಕ್ ನ ಸಮಯ, ಬ್ರೇಕ್ ತಗೋತೀನಿ ಮತ್ತೆ ವಾಪಸ್ ಬರ್ತೀನಿ. ವೀಕ್ಷಕರೇ, ಈಗ ಟಾಸ್ ನ ಸಮಯ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಕೂಡ ಆಗುತ್ತೆ. ಟಾಸ್ ಗೆದ್ರೆ ಭಾರತ ಬ್ಯಾಟಿಂಗ್ ಆಯ್ಕೊಳ್ಬೇಕಾ ಅಥವಾ ಬೌಲಿಂಗ್ ಏನಾದ್ರು ಚೂಸ್ ಮಾಡ್ಬೇಕಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ